ಬೆಳಗಾವಿಯ ಬಸವ ಕಾಲೋನಿಯಲ್ಲಿ ಬೀದಿ ನಾಯಿಗಳು ಜನರ ನಿದ್ದೆಗೆಡಿಸಿದೆ. ಶಾಲಾ ಮಕ್ಕಳು ಹಾಗೂ ಜನರ ಮೇಲೆ ಬೀದಿ ನಾಯಿಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು, ಇದರಿಂದ ಬೇಸತ್ತ ಜನರು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸರ್, ನನ್ನ ಹೆಸರು ಶ್ರೀಧರ್ ಪಿಪ್ರೆ ಅಂತ. ಇಲ್ಲಿ ಬಸವ ಕಾಲೋನಿ ಬೆಳಗಾವಿ ರೆವಾಸಿ. ನಾನು ಇಲ್ಲಿ ಮಾಯಾ ಪಾವ್ಲೆ ಅಂತ ಒಬ್ಬರು ಹೆಣ್ಮಕ್ಳಿದ್ದಾರೆ. ಅವರು ಮತ್ತು ಅವ್ರ ಕುಟುಂಬದವರು ಲೋಕಲ್ ಬೀದಿ ನಾಯಿಗಳಿಗೆ ತಮ್ಮ ಮನೆಯಿಂದ ಆಹಾರ ಹಾಕ್ತಾರೆ. ಅದರ ವಿರುದ್ಧ ನಮ್ಮದು ಖಂಡನೆ ಐತಿ. ಮತ್ತು ಅದ್ರ ವಿರುದ್ಧ ನಾವು ಈಗಾಗಲೇ ಕಾರ್ಪೊರೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೇವ್ರಿ. 31/2026 ಕೊಟ್ಟೆವು. ಅವರಿಂದ ಇಲ್ಲಿ ಬರ್ತಾರವ್ರು 2-3 ಸಲ ಬಂದಾರೆ, ಇಲ್ಲಂತಿಲ್ಲ. ಬರ್ತಾರೋ ನಾವು ಇಂಜೆಕ್ಷನ್ ಮಾಡಿದ್ದ ನಾಯಿಗಳಿಗೆ ತೊಗೊಂಡು ಹೋಗಂಗಿಲ್ಲ, ಬೀದಿ ನಾಯಿ ಇದ್ದರೂ ನಾವು ತೊಗೊಂಡು ಹೋಗಂಗಿಲ್ಲ, ಹಂಗೆ ರೂಲ್ಸ್ ಐತ್ರಿ ಅಂತ ಹೇಳ್ತಾರೆ. ನಾವು ರೈಟಿಂಗ್ದಾಗ ಕೊಡಂತಂದು ಇವತ್ತು ಬಂದಾರವ್ರೆ. ಮತ್ತು ಅವರು ಯಾರು ನಾವು ಪಾವ್ಲೆ ಅಂತ ಅವ್ರ ಮ್ಯಾಗ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವ್ರ ಕಡೆಯಿಂದ ಒಂದು ರೈಟಿಂಗ್ದಾಗ ತೊಗೊಂಡಾರ ಅವ್ರು. ಅದ್ರೊಳಗೆ ನಾ ಎಲ್ಲ ಬೀದಿ ನಾಯಿಗಳಿಗೆ ನಾವು ಊಟ ಹಾಕ್ತೇವೆ. 50-60 ಡಾಗ್ಸ್ ಅದಾವು. ಅವ್ರಿಗೆ ನಾವೆಲ್ಲ ಊಟ ಹಾಕ್ತೇವೆ ಅಂತ ಅವರೇ ಬರೆದು ಕೊಟ್ಟಾರೆ. ಯಾರಿಗೆ? ಕಾರ್ಪೊರೇಷನ್ ಅವ್ರಿಗೆ. ಸೊ ಅವ್ರಿಗೆ ನಾವು ರೈಟಿಂಗ್ದಾಗ ಕೇಳಿದೆವು. ಅದಾತು. ಇಲ್ಲಿ ಬೆಳಿಗ್ಗೆಯಿಂದ ಹಿಡಿದು ಸರ್, ಬೆಳಿಗ್ಗೆಯಿಂದ ಹಿಡಿದು ಹೇಳ್ತಾನೆ. ಇಲ್ಲಿ ಬೆಂತನಿ ಸ್ಕೂಲ್ ಅಂತ ಐತಿ. ಅಲ್ಲಿ ಸಣ್ಣ ಹುಡುಗರು ಸ್ಕೂಲಿಗೆ ಹೋಗ್ತಾರೋ. ಅಲ್ಲಿ ಸ್ಕೂಲಿಗೆ ಹೋಗೋದು ಮುಂದೆ ನಾಯಿ ಅವ್ರಿಗೆ ಬೆನ್ನು ಹತ್ತೋದು, ಅದೊಂದು ಸಮಸ್ಯೆ. ಹಿರಿಯರು ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ. ಅಥವಾ ಇಲ್ಲಿ ಒಂದು ತಬೇಲ ಐತ್ರಿ, ಅಲ್ಲಿ ಹಾಲು ತರಕ್ಕೆ ಹೋಗ್ತಾರೆ. ಹಾಲು ತರಕ್ಕೆ ಹೋಗೋಕ್ಕೂ ಇಲ್ಲಿ ಕೊಡಂಗಿಲ್ಲ. ಮತ್ತು ಈ ರೋಡ್ ಎಲ್ಲ ಹೆಂಗೆ ರೆಸ್ಟ್ರಿಕ್ಟೆಡ್ ಏರಿಯಾ ಗತೆ ಆಗಿಬಿಟ್ಟೈತೆ ರೀ. ಅದಕ್ಕೆ ನಮ್ದು ಈ ಕಾರ್ಪೊರೇಷನ್ ಕೊಟ್ಟು ಕೂಡಲೇ ನೆಕ್ಸ್ಟ್ APMC ಪೊಲೀಸ್ ಅಧಿಕಾರಿ ನಿರೀಕ್ಷಕರು ಅವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದು 2 ಸಾರಿ ಅವ್ರದ್ದು ಪೆಟ್ರೋಲಿಂಗ್ ವಾಹನ ಬಂತ. ಅವರಿಗೆ ಸ್ವಲ್ಪ ವಾರ್ನಿಂಗ್ ಮಾಡಿದ್ರು, ಹೋಗಿಬಿಟ್ರು. ಬೇರೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಸೊ ನಮ್ದು ಎಲ್ಲ ಹವಾಸಿಗಳದ್ದು ಮನವಿ ಏನೈತಿ, ಈ ಬೀದಿ ನಾಯಿಗಳಿಗೆ ಊಟ ಹಾಕೋದು ಒಂದೇದು ಬಂದ್ ಮಾಡಬೇಕು. ಮತ್ತು ಈ ಬೀದಿ ನಾಯಿಗಳು ಬೇರೆ ಕಡೆ ಸುರಕ್ಷಿತ ಪ್ಲೇಸ್ದಾಗ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ನಮ್ದು ಎಲ್ಲರದು ಮನವಿ ಇದೆ. ಈಗಾಗಲೇ ಏನು ಸರ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕೋಳಿ ಸಾಕ್ತಾರೆ. ಅವ್ರು ಕೋಳಿ 2-3 ಸಲ ಹೊಡೆದು ತಿಂದೈತಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಅವ್ರ ಬಾಜು ಬೆಕ್ ಸಾಕ್ತಾರೆ ಸರ್. ಬೆಕ್ಕನ ಮನೆ ಖಲಾಸ್ ಮಾಡೈತ್ರಿ. ಇದು ಸಮಸ್ಯೆ ಇದೆ. ಕೇಳಕ್ಕೆ ಹೋದ್ರೆ ನಮ್ಮ ಮನಿದು ನಾ ಹಾಕ್ತೇನೆ, ನಿಮ್ಗೇನು ಪ್ರಾಬ್ಲಮ್ಮು? ನಾವೊಂದು ಹಾಕ್ರಿ, ನಿಮ್ಮ ಮನಿದ ನೀವು ಸಾಕು ನಾಯಿಗೆ ಹಾಕ್ರಲ್ಲ, ಬೀದಿ ನಾಯಿಗಳಿಗೆ ಯಾಕೆ ಹಾಕ್ತೀರಿ? ಬೀದಿ ನಾಯಿ ನೀವು ಹೆಂಗೆ ಹಾಕ್ತೀರಿ ಹಂಗೆ ಇಲ್ಲಿ 15-20 ನಾಯಿಗೆ ಜಮಾ ಆಗ್ಯಾವ್ರಿ ಈಗ ಸದ್ಯ. ಅವರಾಗೆ ಕೊಟ್ಟಾರ 50-60 ನಾಯಿಗಳನ್ನ ಊಟ ಹಾಕ್ತೇವೆ ಅಂತ. ಇದ್ರ ಮೇಲೆ ಪ್ರಶಾಸನ ಏನು ಕ್ರಮ ಕೈಗೊಳ್ತೈತಿ, ನಮಗೆ ಇದು ಬೇಕಾಗಿತ್ತು. ಈ ಕುರಿತು ಮಾತನಾಡಿದಂತಹ ಸ್ಥಳೀಯರು, ಬೀದಿ ನಾಯಿಗಳು ಕಾಲೋನಿ ಮಕ್ಕಳು ಹಾಗೂ ಜನರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಈ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಬೀದಿ ನಾಯಿಗಳ ಸೆರೆ ಹಿಡುವಂತೆ ಒತ್ತಾಯ ಮಾಡಿದ್ರು. ನಮ್ಮ ಹೆಸರು ನೀಲಾಂಬಿಕಾ ಹಿರೇಮಠ ಅಂತಾರೆ. ಇದು ಬಸವ ಕಾಲೋನಿ. ಇಲ್ಲಿ ನಾಯಿದ ಸಮಸ್ಯೆ ರೀ. ಇಲ್ಲಿ ಮಂದಿರ ಐತ್ರಿ. ಎಲ್ಲ ಶನಿವಾರ ಮಂದಿರಕ್ಕೆ ಬರ್ತಾರೆ, ಎಲ್ಲ ಬರ್ತಾರೆ. ಇಲ್ಲಿ ನಾಯಿ ಸಲುವಾಗಿ ಎಲ್ಲ ಗುಡಿಗೆ ಸಹಿತ ಬರಾಕ್ ಹೆದರಾಕತ್ತಾರ್ರಿ. ಅದು ಈಗ ಕಂಪ್ಲೇಂಟ್ ಅಂತೂ 3-4 ಸಲ ಕೊಟ್ಟೈತಿ. ಯಾರೂ ಏನೂ ತೊಗೊಂಡಿಲ್ಲ ಅದಕ್ಕೆ ಕ್ರಮ. ನೀವು ಇದನ್ನು ಮಾಡಿ ಎಲ್ಲ ಮಾಡ್ಬೇಕು ನೋಡ್ರಿ. ಈಗ ನಾಯಿದೊಂದು ದೊಡ್ಡ ಸಮಸ್ಯೆ. ನಮಗೂ ಕಾಲು ನೋವು ಐತ್ರಿ. ಹೋಗೋದ್ರಾಗ ಬೆನ್ನು ಹತ್ತಿದ್ವು ಅಂದ್ರೆ ಎಲ್ಲ ಇದೈತಿ. ನಮ್ಮ ನೆಟ್ಟಗೆ ನಡ್ಯಾಕೆ ಬರಂಗಿಲ್ಲ. ಈಗ ನಮಗೆ ಬಿದ್ದರೆ ಯಾರು ಇದನ್ನು ಮಾಡೋರ್ರಿ? ಎಲ್ಲ ರೀ ಸಾಲಿಗೆ ಹೋಗೋ ಹುಡುಗರಿಗೆ ಬ್ಯಾಗ್ ಹಿಡ್ಕೊಂಡು ಇದನ್ನ ಜಗ್ಗಾಡ್ತಾವ್ರಿ. ಅವಾಗೂ ಗಪ್ಪ ಇರ್ತಾರ ಅವ್ರು. ಮಾಯಾ ಊಟ ಹಾಕ್ತಾರ್ರಿ. ಎಲ್ಲ ಓನಿ ಇಟ್ಕೊಂಡು ಊಟ ಹಾಕ್ತಾರ್ರಿ ಅವ್ರು. ಮತ್ತು ರಾತ್ರಿ ಅನ್ಕೂ ಏನು ನಮಗೆ ನಿದ್ದೆ ಮಾಡೋಗಿಡಂಗಿಲ್ರಿ. ಎಲ್ಲ ರಾತ್ರಿ ಎಲ್ಲ ಚಾಲೂನ ರೀ ಒದ್ರೋದು. ಎಲ್ಲ ಇದನ್ನ ಮಾಡ್ತಾವು. ಬಾಗಿಲು ಮುಂದೆ ಎಲ್ಲ ಹೊಲಸು ಮಾಡ್ತಾವ. ಅದ ಎಲ್ಲ ಸ್ವಚ್ಛ ಮಾಡಿ ನೀರು ಹಾಕಿರ್ತೀವಿ, ಬಂದು ಎಲ್ಲ ಅಲ್ಲೇ ಹೊಲಸು ಮಾಡ್ತಾವ. ಈಗ ನಮಗೆಲ್ಲ ಏಜ್ ಆಗೈತಲ್ಲ, ಒಂದು ಏಜ್ಗೆ ನಮಗೆ ಆಗೋದು ಇಲ್ರಿ ಅದು ಮಾಡಾಕ. BP ವೇರಿಯೇಷನ್ ಆಗತ್ತೈತೆ ನಮಗೆ. ಇವು ಎಲ್ಲಾನು ತೊಗೊಂಡು ಹೋಗ್ಬೇಕ್ರಿ ನಾಯಿ. ಅವ್ರು ಕಟ್ಕೊಳ್ಳೋದಿತ್ತಂದ್ರೆ ಅವ್ರ ಮನ್ಯಾಗ ಕಟ್ಕೊಳ್ಳಿ, ಹೊರಗೆ ಬಿಡೋದಿಲ್ಲ. ಆ ಓನಿ ಹಿಡಿದು ಊಟ ಹಾಕೋದಿಲ್ಲ. ಈಗ ಹೊರಗೆ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟರ. ಅವು ತೊಗೊಂಡು ಹೋಗೋದಿತ್ತಂದ್ರೆ ಎಲ್ಲ ತೊಗೊಂಡು ಹೋಗ್ಬೇಕ್ರಿ. ಅವ್ರು ಕಟ್ಟಿ ಅವ್ರು ಸಾಕೋ ನಾಯಿ ಸಾಕೊಳ್ಳ. ಅವ್ರು ಏನ್ರಿ ಮಾಡ್ಕೊಳ್ರಿ, ಒಳಗೆ ಮಾಡ್ಕೊಲಿ, ಏನು ಮಾಡ್ಕೋತಾರ. ಹೊರಗೆ ಮಾತ್ರ ಯಾವ ನಾಯಿ ಬಿಡಬಾರ್ದು. ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಗಾಕತೈತ್ರಿ ಇದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.